ಮನೆಯಿಂದ ಎಲಿಮಿನೇಟ್ ಆಗಿ ಸ್ವಂತ ಮನೆಗೆ ಹೋಗಿದ್ಯಾ? ಏನೋ ಅನ್ಸುತ್ತೆ, ಹೇಗಿದೆ ಅನುಭವ? ಫೀಲಿಂಗ್ ಮಿಸ್ ಮಾಡ್ಕೊಂತಿದ್ದ ನಮ್ಮನ್ನ? ಖಂಡಿತ 100%. ಬಿಗ್ ಬಾಸ್ ಮನೆಯಲ್ಲಿ ಐ ಥಿಂಕ್ ಒಂದು ವಂಡರ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು. ನನ್ನ 55 ಡೇಸ್ ಆಫ್ ಬಿಗ್ ಬಾಸ್ ಮನೆಯಲ್ಲಿ ಟಿವಿನ ನೋಡೋದಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಐ ಥಿಂಕ್ ಒಂದು ವಂಡರ್ಫುಲ್ ಜರ್ನಿ. ಪ್ರತಿಯೊಬ್ಬರ ಸದಸ್ಯರನ್ನ ಮಿಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಅಂಡ್ ಮನೆಗೆ ಬಂದಿದ್ದು ಡೆಫಿನೆಟ್ಲಿ ತಂದೆ ತಾಯಿನ ನೋಡಿದ್ದು, ನಮ್ಮ ಅಕ್ಕ ಬಾವ, ಫ್ರೆಂಡ್ಸ್, ರಿಯಾ, ಪ್ರತಿಯೊಬ್ಬರನ್ನ ಮೀಟ್ ಮಾಡಿದ್ದು ಅದೊಂದು ಖುಷಿ. ಆದ್ರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೀನಿ ಅಂತ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ. ಎಲ್ಲೋ ಒಂದ್ ಕಡೆ ಇನ್ನೂ ಇತ್ತು, ಆಟ ಇತ್ತು ಅಂತ ಒಂದ್ ಕಡೆ ಮನಸ್ಸಿಗೆ ಅನಿಸ್ತಾ ಇತ್ತು. ಬಟ್ ಲೈಫ್ ಹ್ಯಾಸ್ ಟು ಗೋ ಆನ್ ಅಂಡ್ ದ ಶೋ ಹ್ಯಾಸ್ ಟು ಗೋ ಆನ್ ಅಂತಾರಲ್ಲ, ಸೊ ಅದೇ ತರ ಖುಷಿ ಆಗೋಗಿದೆ. ಸೂಪರ್. 55 ದಿವಸ ಬಹಳ ಚೆನ್ನಾಗಿ ಆಟ ಆಡಿದ್ಯಾ. ಎಲ್ಲರ ಮನಸ್ಸನ್ನು ಗೆದ್ದಿದ್ಯಾ, ಹುಡುಗಿಯ ಗೆದ್ದಿದ್ಯಾ. ಡೋಂಟ್ ಬಾದರ್. ಇನ್ನು ವಿನ್ನರ್ ಅಂತಾನೆ ನಾವು ಅನ್ಕೊಂಡಿರೋದು. ನಿನಗೆ ಇನ್ಯಾವತ್ತು ಲೂಸರ್ ಅಲ್ಲ. ಅಂಡ್ ಆಲ್ ದ ಪೀಪಲ್ ಲವ್ ಯು. ಗಾಡ್ ಬ್ಲೆಸ್. ಅದೊಂದು ನನಗೆ ಖುಷಿ ಆಯ್ತು. ನಮ್ಮ ತಂದೆಯವರು ಹೇಳಿದ ಒಂದು ಮಾತು, ಒಳಗಿದ್ದಾಗ ಒಂದು ಫೀಲಿಂಗ್ ಇತ್ತು, ಯಾವ ತರ ಆಚೆ ಕಡೆ ಯಾವ ತರ ರೆಸ್ಪಾನ್ಸ್ ಇರುತ್ತೆ, ಇಲ್ಲ ಏನ್ ಆಗ್ತಾ ಇರ್ಬೋದು, ಇಲ್ಲ ಕರೆಕ್ಟ್ ಆಗಿ ಆಡ್ತಾ ಇದೀನಾ, ಇಲ್ಲ ಇಲ್ಲೊಂದ್ ಕಡೆ ಮಾತು ಕಮ್ಮಿ ಆಯ್ತಾ, ಇಲ್ಲೊಂದ್ ಕಡೆ ಜೋರ್ ಆಯ್ತಾ, ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಆಗಿದ್ದೀನ ಅಂತ ಒಂದ್ ಕಡೆ ಅನಿಸ್ತಾ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಇವಾಗ ನಮ್ಮ ತಂದೆಯವ್ರ ಮಾತು ಕೇಳಿದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಅವ್ರು ಮಾತಾಡಿದ್ದು ಹೇಳಿದ್ದು, ನಮ್ಮ ಮನೆಯವರೆಲ್ಲ ಹೇಳಿದ್ದಾಗಿರ್ಬೋದು, ಜನ ಇಷ್ಟಪಟ್ಟಿದ್ದಾರೆ ನಿನ್ನ, ನೀನ್ ಯಾವ ತರ ಇದೆಯಾ.